ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಫ್ರೆಂಡ್ ಮದುವೆಗೆ ಸ್ವಲ್ಪ ದಿನನೇ ಬಾಕಿ ಇದೆ. ಅದಕ್ಕೆ ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು. ಅದಕ್ಕೆ ಹೋದ್ವಿ. ಸಣ್ಣ ಪುಟ್ಟ ಶಾಪಿಂಗ್ಗಳಿತ್ತು. ಸೀರೆ ಎಲ್ಲ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ್ಯಾವ ಸೀರೆ ತೊಗೊಂಡಿದ್ದಾಳೆ ವೆಡ್ಡಿಂಗೋಸ್ಕರ ಅಂತ. ನಾವು ಫಸ್ಟ್ ಮಲ್ಲೇಶ್ವರಂಗೆ ಹೋದ್ವಿ. ಅಲ್ಲಿ ಕಲೆಕ್ಷನ್ ಎಲ್ಲ ಹೆಂಗಿದೆ, ಅವಳಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅಲ್ಲಿ ಸಿಗುತ್ತಾ ಅಂತ ನೋಡೋಕ್ಕೆ ಕೆಲವೊಂದಷ್ಟು ತೊಗೊಂಡು ಅಲ್ಲಿಂದ ನಾವು ಅಲ್ಲಿ ಚೆನ್ನಾಗಿರೋದು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಮೆಹಂದಿ, ಅರ್ಶಿನ ಆ ರೀತಿಯಾಗಿ ಅದು ಸ್ವಲ್ಪ ಡ್ರೆಸ್ಸಸ್ ಬೇಕಿತ್ತು. ಅದಕ್ಕೆ ಅಲಂಕಾರ್ ಪ್ಲಾಜಾಗೆ ಹೋದ್ವಿ. ಅಲ್ಲಿ ತುಂಬಾ ಕಲೆಕ್ಷನ್ ಕೂಡ ಚೆನ್ನಾಗಿತ್ತು. ಮತ್ತು ನ್ಯೂ ವೆರೈಟಿಗಳು ಬಂದಿರುತ್ತೆ. ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಚಿಕ್ಕಪೇಟೆಗೆ ಹೋಗ್ಬೋದು ಅಂತ ಹಾಗೆ ಹೊರಟ್ವಿ. ಹಾಗೆ ಅಲ್ಲಿಂದ ಮನೆಗೆ ಬಂದ್ವಿ. ಸಂಜೆ ಆಗಿಬಿಟ್ಟಿತ್ತು. ಹಾಗೆ ಒಂದ್ಸರಿ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ನಿಮಗೆ ಏನೇನು ತೊಗೊಂಡಿದ್ದೀವಿ ಅಂತ. ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಅವಳ ವೆಡ್ಡಿಂಗ್ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಅರ್ಶಿನ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ಇನ್ನು ಕೆಲವೊಂದಷ್ಟು ಶಾಸ್ತ್ರಗಳ ವೆಡ್ಡಿಂಗ್ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡ್ಕೊಂಡು ನೋಡಿ. ನಾನೀಗ ತೋರಿಸ್ತಿರೋ ವೈಟ್ ಡ್ರೆಸ್ನ ಅವಳು ಅರ್ಶಿನಕ್ಕೆ ಅಂತ ತೊಗೊಂಡಿದ್ದಾರೆ. ಅರ್ಶಿನಕ್ಕೆ ವೈಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ತೊಗೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ ಇದು ಔಟ್ಲುಕ್ಕು. ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಅವಳು ಹಲ್ದಿ ವ್ಲಾಗಲ್ಲಿ ಇದನ್ನೆಲ್ಲ ಹಾಕಿರ್ತೀನಿ. ನಿಮಗೂ ಇಷ್ಟ ಆಗುತ್ತೆ ನೋಡಿ. ಹಾಗೆ ಮಾತಾಡಿಕೊಂಡು ವಿಡಿಯೋಸ್ ಮಾಡ್ಕೊತಾ ಇದ್ದೀನಿ. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇವಾಗ ನಾನು. ಹಾಗೆ ಇನ್ನೂ ಒಂದೆರಡು ಡ್ರೆಸ್ನ ತೊಗೊಂಡ್ವಿ. ಏನಕ್ಕಾದ್ರು ಬೇಕಾಗುತ್ತೆ ಅಂತ. ಜಸ್ಟ್ ಇದು ರ್ಯಾಂಡಮಾಗಿ ತೊಗೊಂಡಿದ್ದು. ಚೆನ್ನಾಗಿತ್ತು, ಗೊಂಬೆಗೆ ಹಾಕಿದಾಗ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ತೊಗೊಂಡಿದ್ದು. ಈ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು, ಕಲರ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ಆಫರ್ಡಬಲ್ ಇದೆ. ನೀವು ಅಲ್ಲೋಗಿ ಒಂದ್ಸರಿ ಟ್ರೈ ಮಾಡಿ. ಯಾವ್ದಾದ್ರು ವೆಡ್ಡಿಂಗಲ್ಲಿ ಒಂದೆರಡು ಸತಿ ಹಾಕಿ ಬಿಡ್ತೀನಿ ಅನ್ನೋ ಥರ ಇದ್ದರೆ ಅಲ್ಲಿ ತೊಗೋಬೋದು ನೀವು. ಅಥವಾ ಚಿಕ್ಕಪೇಟೆಗೆ ಹೋದ್ರೂ ತುಂಬ ಕಲೆಕ್ಷನ್ ಸಿಗುತ್ತೆ ನಿಮಗೆ. ಸದ್ಯಕ್ಕೆ ಇಷ್ಟು ಡ್ರೆಸ್ ತಂದಿದ್ದೀವಿ. ಇನ್ನೊಂದು ಸರಿ ಶಾಪಿಂಗ್ ಹೋಗಬೇಕು ಬ್ಯಾಗ್ ಅದೆಲ್ಲ ತೊಗೊಳಕ್ಕೆ. ಹಾಗೆ ಅವಳು ಹೊರಟ್ಲು ಮನೆಗೆ. ಹಾಗೆ ನಮ್ಮ ಮನೇಲಿ ಸ್ವಲ್ಪ ನಾಯಿ ಇದೆ. ಅದಕ್ಕೆಲ್ಲ ನಮ್ಮ ಅಮ್ಮ ಊಟ ಹಾಕ್ತಿದ್ರು. ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅದಕ್ಕೆ ಊಟ ಹಾಕಿದ್ರೆ ಕರೆದ್ರೆ ಬಂದು ತಿನ್ನುತ್ತೆ ಆಟೋಮೆಟಿಕಲಿ ಅಲ್ಲಿ. ನಂತರ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೀಶೋಯಿಂದ ಒಂದು ಪಾರ್ಸೆಲ್ ಬಂದಿತ್ತು. ಗ್ಲಾಸ್ ಕಂಟೈನರ್ನ ಬುಕ್ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಐಡೆಂಟಿಫೈ ಮಾಡೋಕ್ಕೆ ಏನೇನಿದೆ ಅಂತ ನಮಗೆ ಸ್ಟೀಲ್ ಬಾಕ್ಸಲ್ಲಿ ಬೇಗ ಗೊತ್ತಾಗಲ್ಲ ಅಂದ್ಬಿಟ್ಟು ಈ ರೀತಿಯಾಗಿ ತರಿಸಿದ್ದಾನೆ. ತುಂಬ ಚೆನ್ನಾಗಿದೆ ಇದನ್ನು. ನೀವು ನೋಡ್ಬೋದು, ಯಾರ್ಯಾರು ಹೊಸ್ದಾಗಿ ಕಿಚನ್ನ ಸೆಟ್ ಮಾಡ್ತಿದ್ದೀರಾ, ಹೊಸ ಮನೆಗೆ ಹೋಗಿದ್ದೀರಾ, ಅವ್ರು ಈ ರೀತಿಯಾಗಿ ತೊಗೊಬೋದು. ತುಂಬ ಚೆನ್ನಾಗಿದೆ ಮತ್ತು ಆಫರ್ಡಬಲ್ ಪ್ರೈಸಲ್ಲಿ ಕೂಡ ಇದೆ. ಇದು ಸೆಟ್ ಆಫ್ 12 ಬಂದಿತ್ತು. ಇದರಲ್ಲಿ ಇನ್ನೂ ಕಲರ್ಸ್ ಕೂಡ ಇದೆ. ಕ್ಯಾಪ್ ಕಲರ್ ಚೆನ್ನಾಗಿರುತ್ತೆ, ಬೇರೆ ಬೇರೆ ಕಲರ್ ಆಗಿ. ನಾನು ಈ ರೀತಿಯಾಗಿ ಗೋಲ್ಡ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಬಾಳಿಕೆ ಕೂಡ ಬರುತ್ತೆ ತುಂಬ ದಿನ. ಆದರೆ ಇದನ್ನು ತುಂಬಾ ಸೇಫಾಗಿ ಯೂಸ್ ಮಾಡಬೇಕು. ಬಿಕಾಸ್ ಗ್ಲಾಸ್ ಆಗಿರೋದ್ರಿಂದ ಕೈ ತಪ್ಪಿದ್ರೆ ಒಡೆದೋಗುತ್ತೆ. ನಾನು ಒಂದೊಂದು ದಿನ ಎಲ್ಲ ಆಲ್ಟರ್ ಮಾಡ್ಕೊತಾ ಇದ್ದೀನಿ. ಬೇರೆ ಕಂಟೈನರ್ ಇದಕ್ಕೆ ಶಿಫ್ಟ್ ಮಾಡ್ತಿದ್ದೀನಿ. ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ತೋರ್ಸೋಕ್ಕೋಸ್ಕರ. ಈ ರೀತಿಯಾಗಿ ಎಲ್ಲನೂ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು. ಸಕ್ಕರೆ ಟೀ ಪುಡಿ ಕೂಡ ಹಾಕೊಂಡು ಇಟ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಡೈಲಿ ಯೂಸ್ಗೆ ಒಗ್ಗರಣೆ ಆ ರೀತಿಯಾಗಿ ಏನಾರು ಹಾಕೊಳ್ಳೋ ಐಟಮ್ಸ್ಗಳಿರ್ತೋ ಈ ರೀತಿಯಾಗಿ ಗ್ಲಾಸ್ ಕಂಟೈನರ್ ಇಟ್ಕೊಂಬಿಟ್ರೆ ಬೇಗನೂ ಕೈಗೆ ಸಿಗುತ್ತೆ.
ಹಾಗೆ ಈಗ ತರಕಾರಿ ಅಂತೂ ಗಗನಕ್ಕೆ ಹೋಗ್ಬಿಟ್ಟಿದೆ, ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪನೇ ತರಕಾರಿ ತೊಗೊಂಬಂದೆ ಮಾರ್ಕೆಟಿಂದ. ಹಾಗೆ ಎಲ್ಲನೂ ಕ್ವಿಕ್ಕಾಗಿ ಜೋಡಿಸ್ಕೊಂಬಿಡೋಣ ಅಂತ ಬಂದೆ. ನಿಮಗೂ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ. ಸ್ವಲ್ಪನೇ ಐಟಮ್ಸ್ ತರೋದು ನಾನು, ಅಷ್ಟೊಂದೇನು ಜಾಸ್ತಿ ತರಲ್ಲ. ನನಗೆ ಒಂದು ವೀಕಿಗೆ ಏನು ಬೇಕಾಗುತ್ತೋ ಅದನ್ನು ತರ್ತೀನಿ. ಹಾಗೆ ಒಂದು 2-3 ದಿವಸಕ್ಕೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ಈ ರೀತಿಯಾಗಿ ಬುಟ್ಟಿಲಿ ಇಟ್ಕೊತೀನಿ. ಇನ್ನು ಮಿಕ್ಕಿರೋದನ್ನೆಲ್ಲ ಬಾಕ್ಸಲ್ಲಿ ಇಟ್ಬಿಟ್ಟು ಅಥವಾ ಫ್ರಿಡ್ಜ್ ಆರ್ಗನೈಸರ್ ಬಾಕ್ಸ್ಗಳಿದೆಯಲ್ಲ, ಕಂಟೈನರ್ಸ್ ಅದ್ರಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ ಕೂಡ ಇರುತ್ತೆ. 1 ವೀಕ್ ಮೇಲೆ ನೀವು ಅದನ್ನ ಫ್ರೆಶ್ ಆಗಿ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಇಟ್ಬಿಟ್ರೆ. ನೀವು ನಾರ್ಮಲ್ ಕವರಲ್ಲಿ ಕಟ್ಟೋದ್ಕಿಂತ ಆ ರೀತಿ ಬಾಕ್ಸ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಫ್ರೆಶ್ ಆಗಿ ಅನಿಸುತ್ತೆ. ಅದು ಕೂಡ ನಾನು ಆನ್ಲೈನ್ ಶಾಪಿಂಗ್ ಮಾಡೋದು ಮೀಶೋಲೇ. ನಿಮಗೆ ಬೇಕಿದ್ದರೆ ತಿಳಿಸಿ, ನಾನು ಅದನ್ನ ಕಂಟೈನರ್ದು ಲಿಂಕ್ ಹಾಕ್ತೀನಿ. ನೋಡಿ, ಈ ರೀತಿ ನಿಂಬೆಹಣ್ಣು, ನೆಲ್ಲಿಕಾಯಿ, ಕ್ಯಾರೆಟ್ ಆ ರೀತಿಯಾಗಿ ಜಾಸ್ತಿ ಏನು ತಂದಿರ್ತೀನೋ ಅದನ್ನ ಈ ರೀತಿಯಾಗಿ ಇಡ್ತೀನಿ. ಹಾಗೆ ಇದು ಸಂಜೆ ಫ್ರೈಡೇ ಬಂದುಬಿಟ್ಟು ಈ ರೀತಿಯಾಗಿ ಒಂದು ಫ್ಲವರ್ ಡೆಕೋರೇಟ್ ಮಾಡಿದೆ ಪಾಟಲ್ಲಿ. ನಾನು ಲೈಟ್ಸ್ ಎಲ್ಲ ಆಫ್ ಮಾಡಿ ದೀಪ ಹಚ್ಬಿಟ್ಟು ಒಂದು 2 ಮಿನಿಟ್ಸ್ ಆಗಿ ತುಂಬಾ ಪೀಸ್ ಅನಿಸುತ್ತೆ. ಸಿಗೋಣ ಮತ್ತೊಂದು ಇವಾಗಲೇ, ಬಾಯ್.